ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಮುಖದ ಟ್ಯಾನ್ ತೆಗೆಯಲು ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಬಳಸಿ ಹೇಗೆ ಫೇಸ್ ಪ್ಯಾಕ್ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬೇಸಿಗೆಯ ಸೂರ್ಯನ ಉರಿ ಬಿಸಿಲು, ಕಠಿಣ ಕಿರಣಗಳು ಮತ್ತು ಮಾಲಿನ್ಯವು ತಮ್ಮ ತ್ವಚೆಯನ್ನು ಹಾನಿಗೊಳಿಸುತ್ತವೆ, ಕಪ್ಪಾಗಿಸುತ್ತವೆ. ಅಂದರೆ ಸನ್ ಟ್ಯಾನ್ ಆಗುವಂತೆ ಮಾಡುವುದರ ಜೊತೆಗೆ ಅಕಾಲಿಕ ವಯಸ್ಸಾದಂತೆ ಕಾಣುವಂತೆ ಮಾಡುತ್ತವೆ. ಪ್ರಮುಖವಾಗಿ ಬಿಸಿಲಿಗೆ ಹೊರಹೋದಾಗ ಚರ್ಮವು ಬಹಳ ಬೇಗನೆ ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಕೆಂಪಾಗಿ ಉರಿಯುತ್ತದೆ. ಜೊತೆಗೆ ಅತಿಯಾದ ಬೆವರು ಸಮಸ್ಯೆಯಿಂದಾಗಿ ಮುಖದಲ್ಲಿ ಮೊಡವೆಗಳ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ. ಅಡುಗೆ ಮನೆಯಲ್ಲಿ ಕಂಡುಬರುವ ನೈಸರ್ಗಿಕ ಪದಾರ್ಥ. ಆದರೆ ಇವೆಲ್ಲ ಸಮಸ್ಯೆಗಳಿಗೆ ದುಬಾರಿ ಖರ್ಚು ಮಾಡುವುದರ ಬದಲಿಗೆ ಅಡುಗೆ ಮನೆಯಲ್ಲಿ ಕಂಡುಬರುವ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಕೊಂಡು ಚರ್ಮದ ಕಳೆದು ಹೋದ ಹೊಳಪನ್ನು ಪುನಃಸ್ಥಾಪಿಸಬಹುದು. ಪ್ರಸ್ತುತ ಇಂದಿನ ಲೇಖನದಲ್ಲಿ ತ್ವಚೆಯ ಆರೈಕೆಗೆ ನೆರವಾಗುವ ನೈಸರ್ಗಿಕ ಪದಾರ್ಥಗಳಾದ ಶ್ರೀಗಂಧ ಪುಡಿ, ಅರಿಶಿಣ, ಕಾಫಿ ಮತ್ತು ಹಾಲನ್ನು ಬಳಸಿಕೊಂಡು ಚರ್ಮವನ್ನು ಶುದ್ಧೀಕರಿಸುವ, ಕಾಂತಿಯುತಗೊಳಿಸುವ ಹಾಗೂ ಆರೋಗ್ಯಕರವಾಗಿಡುವ ಕೆಲವೊಂದು ನೈಸರ್ಗಿಕ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಇಂತಹ ಮನೆಮದ್ದುಗಳು ಬಿಸಿಲಿನ ಟ್ಯಾನಿಂಗ್ ಅನ್ನು ತೆಗೆದುಹಾಕುವುದು, ಚರ್ಮದ ನೈಸರ್ಗಿಕ ಹೊಳಪನ್ನು ಮರಳಿ ತರಲು ಮತ್ತು ತ್ವಚೆಯನ್ನು ಕಾಂತಿಯುತವಾಗಿಸಲು ಸಹಾಯ ಮಾಡುತ್ತದೆ. ಮುಖದ ಕಾಂತಿಗೆ ಶ್ರೀಗಂಧದ, ಅರಿಶಿಣ ಹಾಗೂ ಕಾಫಿ ಪುಡಿ. ಶ್ರೀಗಂಧದ ತಂಪಾದ ಗುಣವು ಸೂರ್ಯನ ಬಿಸಿಲಿನ ಉರಿ ಬಿಸಿಲಿನಿಂದಾಗಿ ಕಾಣಿಸಿಕೊಳ್ಳುವ ಸನ್ ಟ್ಯಾನ್ ನಂತಹ ಸಮಸ್ಯೆಯಿಂದ ತಕ್ಷಣದ ಆರಾಮವನ್ನು ನೀಡುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಕಾಫಿ ಅತ್ಯುತ್ತಮವಾದ ಎಕ್ಸ್ಫೋಲಿಯೇಟರ್ ಆಗಿದ್ದು ತ್ವಚೆಯ ರಂಧ್ರಗಳನ್ನು ಆಳವಾಗಿ ಶುದ್ಧಿಗೊಳಿಸುತ್ತದೆ. ಅರಿಶಿಣ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಮತ್ತು ಹಾಲಿನ ಲ್ಯಾಕ್ಟಿಕ್ ಆಮ್ಲವು ಕಲೆಗಳನ್ನು ಹಗುರಗೊಳಿಸಲು ಮತ್ತು ನಿಮ್ಮ ತ್ವಚೆಯನ್ನು ರೇಷ್ಮೆಯಂತಹ ಮೃದುವಾಗಿಡಲು ಒಟ್ಟಾಗಿ ಕೆಲಸ ಮಾಡುತ್ತದೆ. ಬೇಸಿಗೆಯಲ್ಲಿ ಚರ್ಮದ ಕಾಂತಿ ಹೆಚ್ಚಿಸಲು ಇಂತಹ ನೈಸರ್ಗಿಕ ಫೇಸ್ ಪ್ಯಾಕ್ ಬಳಸಿ ತ್ವಚೆ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಿ. ತಯಾರಿಸುವ ವಿಧಾನ. ಶ್ರೀಗಂಧದ ಪುಡಿ 1 ಚಮಚ, ಕಾಫಿ ಪುಡಿ 1 ಚಮಚ, ಕಸ್ತೂರಿ ಅರಿಶಿಣ ಚಿಟಿಕೆಯಷ್ಟು, ಹಾಲು 1 ರಿಂದ 2 ಚಮಚ. ತಯಾರಿಸುವ ವಿಧಾನ. ಶುದ್ಧವಾದ ಗಾಜಿನ ಬಾಟಲಿನಲ್ಲಿ ಶ್ರೀಗಂಧದ ಪುಡಿ ಮತ್ತು ಕಾಫಿ ಪುಡಿಯನ್ನು ಒಟ್ಟಾಗಿ ಮಿಶ್ರಣ ಮಾಡಿ. ಇನ್ನು ಈ ಮಿಶ್ರಣಕ್ಕೆ ಅರಿಶಿಣ ಪುಡಿಯನ್ನು ಸೇರಿಸಿ ಕ್ರಮೇಣ ಅದಕ್ಕೆ ಹಾಲನ್ನು ಸೇರಿಸಿ ಮತ್ತು ನಯವಾದ ದಪ್ಪ ಪೇಸ್ಟ್ ರೂಪುಗೊಳ್ಳುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಈ ಮಿಶ್ರಣದಲ್ಲಿ ಯಾವುದೇ ಬಗೆಯ ಉಂಡೆಗಳಾಗದಂತೆ ನೋಡಿಕೊಳ್ಳಿ. ಹಚ್ಚುವ ವಿಧಾನ. ಮೊದಲು ನಿಮ್ಮ ಮುಖವನ್ನು ಸೋಪು ಅಥವಾ ಫೇಸ್ ವಾಶ್ನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ. ಇದರಿಂದ ಮುಖದ ಮೇಲಿನ ಎಲ್ಲ ಕೊಳೆ ತಕ್ಕಮಟ್ಟಿಗೆ ನಿವಾರಣೆಯಾಗುತ್ತದೆ. ಇನ್ನು ಸ್ವಚ್ಛವಾದ ಮುಖಕ್ಕೆ ಬಳಸುವ ಬ್ರಷ್ ಅಥವಾ ಬೆರಳುಗಳನ್ನು ಬಳಸಿ ಫೇಸ್ ಪ್ಯಾಕ್ ಅನ್ನು ಕಣ್ಣು ಮತ್ತು ತುಟಿಯ ಸೂಕ್ಷ್ಮ ಭಾಗಗಳನ್ನು ಹೊರತುಪಡಿಸಿ ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಸಮನಾಗಿ ಹಚ್ಚಿ. ಇನ್ನು ಬೆರಳಿನಿಂದ ವೃತ್ತಾಕಾರವಾದ ಚಲನೆಯಲ್ಲಿ ಮಸಾಜ್ ಮಾಡಿಕೊಳ್ಳಿ. ಇದರಿಂದ ರಕ್ತ ಪರಿಚಲನೆಗೆ ಸಹಕಾರಿಯಾಗುವುದು. ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಹಾಗೆ ಒಣಗಲು ಬಿಡಿ. ಪ್ಯಾಕ್ ಸಂಪೂರ್ಣವಾಗಿ ಒಣಗಿದ ನಂತರ ನಿಮ್ಮ ಕೈಗಳನ್ನು ಸ್ವಲ್ಪ ಒದ್ದೆ ಮಾಡಿ ಮತ್ತು ನಿಧಾನವಾಗಿ ಮಸಾಜ್ ಮಾಡುತ್ತಾ ಮುಖ ತೊಳೆದುಕೊಳ್ಳಿ. ತಕ್ಷಣವೇ ಸಾಬೂನು ಅಥವಾ ಫೇಸ್ ವಾಶ್ ಬಳಸಬೇಡಿ. ಕೊನೆಗೆ ತ್ವಚೆಯನ್ನು ಮೃದುವಾದ ಟವೆಲ್ನಿಂದ ಒರೆಸಿಕೊಂಡು ನೈಸರ್ಗಿಕ ಮಾಯಿಶ್ಚರೈಸರ್ ಹಚ್ಚಿ. ಶ್ರೀಗಂಧದ ಬಗ್ಗೆ ಅಧ್ಯಯನದ ವರದಿ. ಪಬ್ಮೆಡ್ ಮತ್ತು ಸಂಬಂಧಿತ ಪಿಎಂಸಿ ಪಬ್ಮೆಡ್ ಸೆಂಟ್ರಲ್ ಸಂಶೋಧನೆಯ ಆಧಾರದ ಮೇಲೆ ಶ್ರೀಗಂಧದ ಮರ ಮತ್ತು ಅದರ ಮುಖ್ಯ ಘಟಕವಾದ ಆಲ್ಫಾ ಸ್ಯಾಂಟಲೋಲ್ ಅವುಗಳ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಲಕ್ಷಣಗಳಿಂದಾಗಿ ಸನ್ ಟ್ಯಾನ್, ಹೈಪರ್ ಪಿಗ್ಮೆಂಟೇಷನ್ ಮತ್ತು ಸನ್ ಬರ್ನ್ ಅನ್ನು ನಿವಾರಿಸುವ ಸಾಮರ್ಥ್ಯಕ್ಕಾಗಿ ಗುರುತಿಸಲಾಗಿದೆ.
ಅರಿಶಿಣದ ಬಗ್ಗೆ ಅಧ್ಯಯನದ ವರದಿ. ಪಬ್ಮೆಡ್ ಮತ್ತು ಸಂಬಂಧಿತ ವೈಜ್ಞಾನಿಕ ಸಾಹಿತ್ಯದ ಆಧಾರದ ಮೇಲೆ ಅರಿಶಿಣ ಅದರ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತ ನಿವಾರಕ ಗುಣಲಕ್ಷಣಗಳಿಗೆ ಗುರುತಿಸಲ್ಪಟ್ಟಿದೆ. ಇದು ಸೂರ್ಯನಿಂದ ಉಂಟಾಗುವ ಚರ್ಮದ ಹಾನಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಅರಿಶಿಣವು ಸನ್ಸ್ಕ್ರೀನ್ ಫಾರ್ಮುಲೇಷನ್ಗಳು ಮತ್ತು ಆಂಟಿ-ಟ್ಯಾನ್ ಕ್ರೀಮ್ಗಳಲ್ಲಿ ಪ್ರಮುಖ ಅಂಶವಾಗಿ ಕಂಡುಬರುತ್ತದೆ, ಏಕೆಂದರೆ ಇದು ಚರ್ಮದ ರಕ್ಷಣೆಗೆ ಹಲವಾರು ನೈಸರ್ಗಿಕ ಗುಣಗಳನ್ನು ಹೊಂದಿದೆ. ಇನ್ನು ಪ್ರಮುಖವಾಗಿ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಹೆಚ್ಚಿನ ಯುವಿ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ನೈಸರ್ಗಿಕ ಸನ್ಸ್ಕ್ರೀನ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೂರ್ಯನ ಹಾನಿಯಿಂದ ಕೆಂಪು ಬಣ್ಣವನ್ನು ಕಡಿಮೆ ಮಾಡುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.